ಬಂಡೆ ಹಾಗೂ ಮಣ್ಣಿನ ಮಗನ ನಡುವಿನ ನೇರ ಜಿದ್ದಾಜಿದ್ದಿಗೆ ಬಿಡದಿಯ ಮಣ್ಣು ಸಾಕ್ಷಿಯಾಗ್ತಾ ಇದೆ. ಹೌದು, ವಿಧಾನಸೌಧದಲ್ಲಿ ಕೂತು ಚರ್ಚೆ ಮಾಡೋಣ ಬನ್ನಿ ಅಂದ ಡಿಕೆ ಶಿವಕುಮಾರ್ಗೆ ಸೆಡ್ ಹೊಡೆದಿರುವಂತ ಕೇಂದ್ರ ಸಚಿವ ಕುಮಾರಸ್ವಾಮಿ, ದಮ್ಮಿದ್ರೆ ಮಣ್ಣಿನ ಮಕ್ಕಳ ನಡುವೆ ಬನ್ನಿ, ಜೂನ್ 27ಕ್ಕೆ ಬೈರಮಂಗಲದಲ್ಲೇ ಮುಖಾಮುಖಿ ಆಗೋಣ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇವತ್ತು ಮತ್ತೊಂದು ಪತ್ರ ಬರೆದಿದ್ದಾರೆ ಕೂಡ. ಅದೇ ದಿನ ರೈತರು ಕೂಡ ಅಪ್ಪಿಕೋ ಚಳವಳಿಯ ಮುಖೇನವಾಗಿ ದೊಡ್ಡ ಕಹಳೆ ಮೊಳಗಿಸೋದಕ್ಕೆ ಸರ್ಕಾರದ ವಿರುದ್ಧ ಸಜ್ಜಾಗ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಡಿಕೆ ಶಿವಕುಮಾರ್ HDK ಪತ್ರ ಸಮರ? ಏನ್ ನಾಡ್ದು ನಡೆಯುವಂತ ಅಪ್ಪಿಕೋ ಚಳವಳಿ? ಬನ್ನಿ ನೋಡೋಣ. ಅದಕ್ಕೆ ಬಿಡದಿಲ್ಲೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸಿಕೊಳ್ತಕ್ಕಂಥ. ಅಲ್ಲಿ ಬೇಕಾಗಿರೋದು ರೈತರ ಜಮೀನು ಹಾಳಾಗ್ತಾ ಇದೆಯಲ್ಲ, ಉಳಿಯುತ್ತದೋ ಇಲ್ಲೋ ಅದು ಅಷ್ಟೇ ನಮಗೆ ಬೇಕಾಗಿರೋದು. ಸಿಎಂ ಡಿಕೆಗೆ HDK ಮತ್ತೊಂದು ಪತ್ರ. ಶನಿವಾರ ಬೈರಮಂಗಲಕ್ಕೆ ಆಹ್ವಾನ. ಬಿಡದಿ ಟೌನ್ಶಿಪ್ ಈ ಒಂದು ಪ್ರಾಜೆಕ್ಟ್ ಈಗ ರಾಜ್ಯ ರಾಜಕೀಯದಲ್ಲಿ ಅಕ್ಷರಶಃ ಬೆಂಕಿ ಬಿರುಗಾಳಿ ಎಬ್ಬಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಆಹ್ವಾನ ನೀಡಿದ್ರೆ, ಆ ಆಹ್ವಾನವನ್ನೇ ಅಸ್ತ್ರ ಮಾಡಿಕೊಂಡಿರೋ ಕುಮಾರಸ್ವಾಮಿ 4 ಗೋಡೆಗಳ ನಡುವಿನ ಚರ್ಚೆ ಬೇಡ, ರೈತರ ಕಣ್ಣೀರು ಒರೆಸೋಣ ಬನ್ನಿ ಅಂತ ಮೊನ್ನೆ ಪತ್ರ ಬರೆದಿದ್ರು. ಇದೀಗ ಇಂದು HDK ಸಿಎಂ DKಶಿಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಶನಿವಾರ ಅಂದ್ರೆ ಜೂನ್ 27ರಂದು ಬೈರಮಂಗಲಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ದಾರೆ. ಶ್ರೀ ಡಿಕೆ ಶಿವಕುಮಾರ್ ಅವರೇ, ತಾವು ದಿನಾಂಕ 22/6/2026ರಂದು ನನಗೆ ಬರೆದಿರುವ ಪತ್ರ ಮತ್ತು ನಾನು ಅದೇ ದಿನ ಉತ್ತರವಾಗಿ ಬರೆದಿರುವ ಪತ್ರದ ಕಡೆ ತಮ್ಮ ಗಮನ ಸೆಳೆಯಲು ಬಯಸುತ್ತೇನೆ. ದಿನಾಂಕ 22/6/2026ರಂದು ನನ್ನ ಪತ್ರವನ್ನು ತಾವು ಗಮನಿಸಿದ್ದೀರಿ ಎಂದು ಭಾವಿಸುತ್ತೇನೆ ಮತ್ತು ನನ್ನ ಈ ಪತ್ರಕ್ಕೆ ತಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ. ಮುಂದುವರೆದು ನನ್ನ ಪತ್ರದಲ್ಲಿ ಕಾಣಿಸಿದಂತೆ ಬಿಡದಿಯಲ್ಲಿ ರಚಿಸಲಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು, ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು, ಸಣ್ಣ ಉದ್ಯಮಿಗಳು ಹಾಗೂ ಗ್ರಾಮಸ್ಥರ ಅಹವಾಲನ್ನು ಮತ್ತು ಕುಂದುಕೊರತೆಗಳನ್ನು ಕೇಳಲು ದಿನಾಂಕ 27/6/2026ರಂದು ನಾನು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದೇನೆ. ದಿನಾಂಕ 27/6/2026ರ ಪ್ರವಾಸ ಕಾರ್ಯಕ್ರಮವನ್ನು ತಮ್ಮ ಅವಗಾನೆಗೆ ಈ ಪತ್ರದೊಂದಿಗೆ ಲಗತ್ತಿಸಿದ್ದೇನೆ. ಆದ್ದರಿಂದ ತಾವು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಈ ಬೈರಮಂಗಲ ಗ್ರಾಮಕ್ಕೆ ದಿನಾಂಕ 27/6/2026ರಂದು ಭೇಟಿ ನೀಡಿದರೆ ನಾವಿಬ್ಬರೂ ಖುದ್ದಾಗಿ ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಯೋಚಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸಿದ್ದೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ HD ಕುಮಾರಸ್ವಾಮಿ. ಅಷ್ಟೇ ಅಲ್ಲ, ಜೂನ್ 27ರ ಇಡೀ ದಿನವನ್ನ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಮೀಸಲಿಟ್ಟಿರೋ HDK ಡಿಕೆ ಬರ್ಲಿ ಅಥವಾ ಬಿಡ್ಲಿ ಬೈರಮಂಗಲದ ಗ್ರಾಮಸ್ಥರ ಜೊತೆ ಸಭೆ ನಡೆಸೋ ಪ್ಲಾನ್ ಮಾಡಿದ್ದಾರೆ. ಜೂನ್ 27ರಂದು ರೈತರಿಂದ ಅಪ್ಪಿಕೋ ಚಳವಳಿ. ಅತ ನಾಯಕರು ಪತ್ರ ಸಮರ ನಡೆಸುತ್ತಿದ್ರೆ, ಇತ ರಾಮನಗರ ತಾಲೂಕಿನ ಬನ್ನಿಗಿರಿ ಗ್ರಾಮದ ಬಳಿ ರೈತರು ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿರುವ ಬರೋಬ್ಬರಿ 10 ಲಕ್ಷ ಮರಗಳನ್ನು ಉಳಿಸಲು ನಮ್ಮ ಭೂಮಿ ನಮ್ಮ ಹಕ್ಕು ಅಸ್ತ್ರದೊಂದಿಗೆ ಜೂನ್ 27ರಂದು ರೈತರು ಅಪ್ಪಿಕೋ ಚಳವಳಿಗೆ ಮುಂದಾಗಿದ್ದಾರೆ. ಈ ಮಧ್ಯೆ ವಿಪಕ್ಷ ನಾಯಕ R ಅಶೋಕ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕುಮಾರಸ್ವಾಮಿ ಕೈಬಿಟ್ಟ ಯೋಜನೆಯನ್ನ ನೀವ್ಯಾಕ್ ಮತ್ತೆ ಕೆದಕ್ತಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಇನ್ನೊಂದೆಡೆ JDLP ನಾಯಕ ಸುರೇಶ್ ಬಾಬು ಕೂಡ ರೈತರ ಜೊತೆ ಸಭೆ ಮಾಡಲು ಸರ್ಕಾರಕ್ಕೆ ಭಯಾನ ಅಂತ ಚಾಟಿ ಬೀಸಿದ್ದಾರೆ. ಆದ್ರೆ DKಶಿ ಪರ ಬ್ಯಾಟ್ ಬೀಸಿರೋ ಬಿಜೆಪಿ ಉಚ್ಚಾಟಿತ ಶಾಸಕ ಸೋಮಶೇಖರ್ ಏನೇ ಇದ್ರೂ ವಿಧಾನಸೌಧದಲ್ಲೇ ಸಭೆ ಆಗಲಿ ಅಂದಿದ್ದಾರೆ. ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ. ನಾ ಬರೇ ನೀ ಬಿಡೆ, ನಮ್ಮನೆಗೆ ನೀನ್ ಬಾ, ನಿಮ್ಮನೆಗೆ ನಾನ್ ಬಾ, ಇಷ್ಟೇ ನಡೀತಾ ಇರೋದು ಇಲ್ಲಿ. ಬಿಡದಿ ಪ್ರಾಜೆಕ್ಟ್ ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತೀರಾ, ಅವ್ರು ಕೈ ಬಿಟ್ರು ಅಂತ ಅವ್ರು ಹೇಳ್ತಾರೆ. ನೀವ್ಯಾಕೆ ಅವ್ರು ಕೈ ಬಿಟ್ಟಿದ್ದ ಪ್ರಾಜೆಕ್ಟ್ ನೀವ್ಯಾಕೆ ತಗೊಂತೀರಾ? ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಭಯ ಇರಬೇಕೇನೋ ಅಲ್ಲಿ, ಯಾಕೆಂದರೆ ಅಲ್ಲಿ ಹೋಗಬೇಕು. ಹಿಂದೆ ಕುಮಾರಸ್ವಾಮಿ ಅವರು ಇದೇ ಇಶ್ಯೂನಲ್ಲಿ 3-4 ಸಲ ಕೃಷ್ಣಾದಲ್ಲಿ ರೈತರನ್ನ ಕರೆದ್ರು, ಕೇಳಿದ್ರು. ರೈತರು ಅದು ಬೇಡ ಅಂತಂದಾಗ ಕೈ ಬಿಟ್ಟಂಥ ಪ್ರಸಂಗ ನಾವೆಲ್ಲರೂ ಕೂಡ ಇಲ್ಲಿ ಕಣ್ಮುಂದೆ ಕಾಣ್ತೇವೆ. ಅದಕ್ಕೆ ಬಿಡದಿಲ್ಲೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ,
5 ಜನಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ? ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟಾರೆ, ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು? ಬಿಡದಿ ಟೌನ್ಶಿಪ್ ಯೋಜನೆ ಮಣ್ಣಿನ ಮಗ ಮತ್ತು ಬಂಡೆ ನಡುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಜೂನ್ 27ರಂದು ಬೈರಮಂಗಲದಲ್ಲಿ ನಡೆಯಲಿರುವ ಎಚ್ಡಿಕೆ ಖುದ್ದು ಭೇಟಿ ಹಾಗೂ ರೈತರ ಅಪ್ಪಿಕೋ ಹೋರಾಟ ಹೇಗಿರುತ್ತೆ? ಸಿಎಂ ಡಿಕೆಶಿ ಕುಮಾರಸ್ವಾಮಿ ಅವರ ಸವಾಲನ್ನ ಸ್ವೀಕರಿಸಿ ಬಿಡದಿ ಭೂಮಿಗೆ ಬರ್ತಾರಾ? ಕಾದು ನೋಡಬೇಕಿದೆ. ಸುನಿಲ್ ಜೊತೆ ಹರೀಶ್, TV9 ಬೆಂಗಳೂರು.